ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಈ ವಾಕ್ಯದಲ್ಲಿ ನಿಜವಾದ ದೀನ ಭಾವ ಹೇಗಿರುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆಂಬಂಥ ವಾಕ್ಯ ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾವು ದೀನ ಭಾವದಿಂದ ಇರಬೇಕು, ಅಹಂಕಾರಿಗಳಾಗಿ ವರ್ತಿಸಬಾರದು ಎಂಬುದಾಗಿ ಹಲವು ಬಾರಿ ಯೋಚನೆ ಮಾಡಿ ಅದನ್ನು ಅನುಸರಿಸುವುದಕ್ಕೂ ಕೂಡ ಪ್ರಯತ್ನ ಪಡುತ್ತೇವೆ. ಆದರೆ ಈ ದೀನ ಭಾವ ಯಾರ ಮುಂದೆ ಎಂದು ನಾವು ಅಂದುಕೊಳ್ಳುತ್ತೇವೆ ಅಂದರೆ ದೇವರ ಮುಂದೆ ಮಾತ್ರ. ದೇವರೇ, ನಾನೇನು ಅಲ್ಲದವನು, ನಿಮ್ಮ ಕೃಪೆ, ನಿಮ್ಮ ದಯೆ ಎಂಬುದಾಗಿ ದೇವರ ಮುಂದೆ ನಮ್ಮನ್ನ ನೆಲದ ಮಟ್ಟಿಗೂ ತಗ್ಗಿಸಿಕೊಳ್ಳುವಂಥದ್ದು ಎಂಬುದಾಗಿ ನಾವು ಆಲೋಚಿಸುತ್ತೇವೆ. ಅದು ಹೌದು, ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಆದರೆ ಈ ವಾಕ್ಯದಲ್ಲಿ ಹೇಳಿರುವುದನ್ನು ನಾವು ಗಮನಿಸುವುದಾದರೆ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ, ಅಂದರೆ ಇದು ಮನುಷ್ಯರಿಗೆ ನಾವು ಮಾಡುವಂಥ ಸೇವೆಯ ವಿಷಯವಾಗಿ ಹೇಳಲ್ಪಟ್ಟಿದೆ. ಒಬ್ಬರಿಗೊಬ್ಬರು ನಾವು ಸೇವೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಆಗಲಿ, ಇಲ್ಲ ಹೊರಗೆ ಆಗಲಿ, ಇಲ್ಲ ಸಭೆಯಲ್ಲಿ ಆಗಲಿ, ಸೇವೆಯಲ್ಲಿ ಆಗಲಿ, ಕುಟುಂಬಸ್ಥರ ಮಧ್ಯದಲ್ಲಿ ಆಗಲಿ, ಒಬ್ಬರಿಗೊಬ್ಬರು ದೀನ ಮನಸ್ಸಿನಿಂದ ಸೇವೆ ಮಾಡಬೇಕು, ದೀನ ಭಾವದಿಂದ ನಡೆದುಕೊಳ್ಳಬೇಕೆಂಬುದೇ ದೇವರ ಆಲೋಚನೆಯಾಗಿದೆ. ಆ ರೀತಿಯಂಥ ದೀನ ಭಾವ ಉಳ್ಳಂಥವರಿಗೆ ದೇವರು ಕೃಪೆಯನ್ನು ಅನುಗ್ರಹಿಸುವಂಥದ್ದು. ಹಾಗಾಗಿ ಒಂದು ವೇಳೆ ಈ ದಿವಸಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಆಗಲಿ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ, ನೀವು ಸೇವೆ ಮಾಡುವಂತಹ ಸ್ಥಳದಲ್ಲಿ, ನೀವಿರುವಂತಹ ಸ್ಥಳದಲ್ಲಿ ಯಾರೋ ಒಬ್ಬರು ಬಹಳ ದುರಂಕಾರದಿಂದ ವರ್ತಿಸುತ್ತಾ ಇದ್ದಾರೆ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದ್ದಾರೆ, ಬೇಕೆಂದೇ ಚುಚ್ಚು ಮಾತುಗಳನ್ನು ಆಡುತ್ತಾ ಇದ್ದಾರೆ, ನಿಮ್ಮನ್ನು ಹಿಂಸೆ ಪಡಿಸುತ್ತಾ ಇದ್ದಾರೆ ಅಂದರೆ ದೀನ ಭಾವದಿಂದ ನಡೆದುಕೊಳ್ಳಿ. ಅವರು ಮಾಡುವುದನ್ನು ಮಾಡಲಿ. ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ಅದನ್ನು ನೀವು ದೇವರಿಗೆ ಭಯಪಟ್ಟು ನಿರ್ವಹಿಸುವುದಾದರೆ, ಒಂದು ವೇಳೆ ನೀವು ಅವರ ಮುಂದೆ ತಗ್ಗಿಸಿಕೊಳ್ಳುತ್ತಾ ಇದ್ದೀರಾ ಎಂಬುದಾಗಿ ತೋರಿದರೂ ಕೂಡ ಪರವಾಗಿಲ್ಲ, ದೇವರಿಗೆ ಭಯಪಟ್ಟು ಆತನ ವಾಕ್ಯಕ್ಕೆ ವಿಧೇಯರಾಗುವಂತೆ ನೀವು ಆ ರೀತಿಯಾಗಿ ದೀನ ಭಾವದಿಂದ ಕಾರ್ಯಗಳನ್ನು ಮಾಡುವಾಗ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾರೆ. ನಿಮ್ಮನ್ನಾದರೂ ದೇವರು ತನ್ನ ಕೃಪೆಯಿಂದ ಉದ್ಧರಿಸಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಅರ್ಹತೆಗೆ ಮೀರಿದಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿ ವಿಶೇಷವಾಗಿ ಘನಪಡಿಸುತ್ತಾರೆ. ಯಾಕೋಬನ ಜೀವಿತದಲ್ಲಿ ನಾವು ಇದನ್ನು ನೋಡಬಹುದು, ಯೋಸೇಫನ ಜೀವಿತದಲ್ಲಿ, ದಾವೀದನ ಜೀವಿತದಲ್ಲೆಲ್ಲ ನಾವು ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಅವರು ತಗ್ಗಿಸಿಕೊಂಡು ದೇವರ ಮುಂದೆ ನೀತಿವಂತಿಕೆಯಿಂದ, ಆತನು ಮೆಚ್ಚುವಂತ ವಿಧೇಯತೆಯಿಂದ ಜೀವಿಸಿದ್ದರಿಂದ ದೇವರವರನ್ನು ಒಂದು ದಿನ ಉನ್ನತಕ್ಕೇರಿಸಿದರೂ ಆ ದಿವಸದಲ್ಲಿ ಅವರ ಮುಂದೆ ದುರಂಕಾರಿಗಳಾಗಿ, ವಂಚಿಸುವಂತವರಾಗಿ, ಮೋಸ ಮಾಡುವವರಾಗಿ ವರ್ತಿಸಿದಂಥ ಎಲ್ಲರೂ ಕೂಡ ಅಡಗಿಸಲ್ಪಟ್ಟರು. ದೇವರು ಅನುಗ್ರಹಿಸಿದಂಥ ಶ್ರೇಷ್ಠತೆಗಳು ಅವರ ಜೀವಿತಗಳಲ್ಲಿ ಉಂಟಾದವು. ಅವರನ್ನು ಆಶೀರ್ವದಿಸಿದಂಥ ಅದೇ ದೇವರು ನಿಮಗೂ ಕೂಡ ಆಲೋಚನೆಯನ್ನು ಕೊಡುತ್ತಿದ್ದಾರೆ. ಆಲೋಚನೆಯನ್ನು ಸ್ವೀಕರಿಸಿಕೊಂಡು ಅದಕ್ಕನುಸಾರವಾಗಿ ಜೀವಿತವನ್ನು ನಡೆಸಿರಿ. ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ಉನ್ನತವಾದಂಥ ಸ್ಥಾನದಲ್ಲಿಡುವಂಥದ್ದು ದೇವರ ಜವಾಬ್ದಾರಿ. ಆತನು ಅದನ್ನು ಖಂಡಿತವಾಗಿ ಮಾಡುತ್ತಾನೆ. ಆ ರೀತಿಯಾಗಿ ದೀನ ಭಾವ ಉಳ್ಳವರಾಗಿ ಒಬ್ಬರಿಗೊಬ್ಬರು ಸೇವೆ ಮಾಡುತ್ತಾ ದೇವರ ಕೃಪೆಯನ್ನು ಆಗ್ರಹಿಸುತ್ತಾ ಆತನ ಮುಂದೆ ತಗ್ಗಿಸಿ ಸಮರ್ಪಿಸಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಾವು ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ದೇವರೇ, ನೀವು ಅಹಂಕಾರಿಗಳನ್ನು ಎದುರಿಸುವವರು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವವರು ಆಗಿದ್ದೀರಾ. ಅದನ್ನು ಅರಿತು ಕರ್ತನೆ, ನಿನ್ನ ಭಕ್ತರು ಆ ರೀತಿಯಾಗಿ ನಡೆದುಕೊಂಡಾಗ ಅವರನ್ನು ವಿಶೇಷವಾಗಿ ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ಏರಿಸಿದಂತೆ ಈ ದಿವಸಗಳಲ್ಲಿ ಕರ್ತನೆ, ಈ ವಾಕ್ಯಕ್ಕೆ ಅನುಸಾರವಾಗಿ ತಮ್ಮನ್ನು ತಗ್ಗಿಸಿಕೊಂಡು ದೀನ ಭಾವದಿಂದ ಕರ್ತನೆ, ಹಿಂಸೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ನಿಂದೆ ಅವಮಾನಗಳ ಮಧ್ಯದಲ್ಲಿ ಕೂಡ ನಿನಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿರುವಂಥ ನಿನ್ನ ಮಕ್ಕಳನ್ನು ನೋಡು ಅಪ್ಪ. ವಿಶೇಷವಾಗಿ ಆಶೀರ್ವದಿಸು, ಅವರನ್ನು ಘನಪಡಿಸು ಕರ್ತನೆ. ಎಲ್ಲರಿಗಿಂತ ಉನ್ನತ ಸ್ಥಾನವನ್ನು ಕೊಡು, ಎಲ್ಲ ವಿಷಯಗಳಲ್ಲೂ ಸಮೃದ್ಧಿಯನ್ನು ದಯಪಾಲಿಸು, ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳಪ್ಪ ಸಕಲ ಮೇಲುಗಳನ್ನು ಅನುಭವಿಸಲಿ, ಆಶೀರ್ವಾದಗಳನ್ನು ಅನುಭವಿಸಲಿ.
ಅನುಭವಿಸಲಿ, ಕೀರ್ತಿ ಸ್ತೋತ್ರಗಳಿಗೆ ಗುರಿಯಾಗಲಿ. ತಮ್ಮ ಜೀವಿತದ ಮೂಲಕವಾಗಿ ನಿನಗೆ ಶ್ರೇಷ್ಠವಾದಂಥ ಮಹಿಮೆಯನ್ನು ಸಲ್ಲಿಸುವಂತೆ ಒಬ್ಬೊಬ್ಬರನ್ನು ಕೂಡ ನೀವು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಅದನ್ನೇ ನೀವು ಆ ರೀತಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಾತ್ಮನಿಗೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.